ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ಗಳು ಬರ್ತಾ ಇದೆ, ಯಾಕೆ ಏನು ಅಡ್ಡಿಗಳು ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೆಂಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಬಿಲಿವೋ ಫ್ರಮ್ ಟ್ಯಾರೋಟ್ ಬೋರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮ್ಮ ರಿಲೇಶನ್ಶಿಪ್ನ ನೆನ್ಪು ಮಾಡ್ಕೊಳ್ಳಿ, ನಿಮ್ಮ ಪರ್ಸನ್ ನೆನ್ಪು ಮಾಡ್ಕೊಳ್ಳಿ. ಓಕೆ, ಸೊ ಅವ್ರ ಹೆಸರನ್ನ 3 ಬಾರಿ ಹೇಳಿ. ದ ಚಾರಿಯಟ್ ಕಾರ್ಡ್ ಬರ್ತಿದೆ, ನೈಟ್ ಆಫ್ ಕಪ್ಸ್, Five of Swords, okay, Ace of Cups, King of Pentacles, the Devil card, okay, Six of Pentacles, Eight of Swords, okay, Five of Cups, Knight of Cups, Three of Wands, Page of Swords. Okay, ಬಾಟಮ್ ಆಫ್ ದ ಕಾರ್ಡ್ ಏಸ್ ಆಫ್ ಪೆಂಟಿಕಲ್ ಬರ್ತಾ ಇದೆ. ಎಸ್, ಓಕೆ, ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನ ಚೆಕ್ ಮಾಡೋಣ. ಫಸ್ಟ್ ಆಫ್ ಆಲ್, ಇಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ತುಂಬಾನೇ ಒಂದು ಅಟ್ರಾಕ್ಷನ್ ಇತ್ತು ನಿಮ್ಮಿಬ್ರು ಮಧ್ಯ, ಪ್ರೀತಿನೂ ಕೂಡ ತುಂಬಾನೇ ಇತ್ತು. ಹಾಗೇನೆ ಒಳ್ಳೆ ಬಾಂಧವ್ಯ ಕೂಡ ಇಲ್ಲಿ ಇತ್ತು ನಿಮ್ಮಿಬ್ರು ಮಧ್ಯ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಈ ಒಂದು ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿ 1 year ಆಗಿರ್ಬೋದು, ಅದಕ್ಕೂ ಜಾಸ್ತಿ ಆಗಿರ್ಬೋದು. ಇಲ್ಲಿ ತುಂಬಾ ವರ್ಷದ ಪ್ರೀತಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ ಜೊತೆಗೆ. ಓಕೆ, ಅಂಡ್ ಇಲ್ಲಿ ನಿಮ್ಮಿಬ್ರು ಮಧ್ಯೆ ಒಂದು ಒಳ್ಳೆಯ ಅಟ್ರಾಕ್ಷನ್ ಇತ್ತು, ಎಮೋಷನಲಿ ಅಟ್ರಾಕ್ಷನ್ ಇರ್ಬೋದು ಅಥವಾ ಸಮಥಿಂಗ್. ಇಲ್ಲಿ ನಿಮ್ಮಿಬ್ರು ಮಧ್ಯ ಒಂದು ಸ್ಟ್ರಾಂಗ್ ಕನೆಕ್ಷನ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ. ಓಕೆನಾ? ಸೊ ಇಲ್ಲಿ ನೀವು ಅಥವಾ ನಿಮ್ಮ ಪರ್ಸನ್ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಸೀರಿಯಸ್ ಆಗಿರುವಂತ ಒಂದು ಚಾನಲೈಸ್ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಅಂದ್ರೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನೀವಿಬ್ರು ತುಂಬಾ ಸೀರಿಯಸ್ ಆಗಿದ್ರಿ ಈ ರಿಲೇಶನ್ಶಿಪ್ ಅಲ್ಲಿ, ಕಮಿಟ್ಮೆಂಟ್ ಆಗುವಂಥದ್ದು ಅಥವಾ ಮದುವೆ ಆಗುವಂಥದ್ದು ಅದೆಲ್ಲ ಪ್ಲಾನಿಂಗ್ ಮಾಡಿದೀರಾ ಇಲ್ಲಿ. ಅಂದ್ರೆ ಸಮಥಿಂಗ್ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಕೂಡ ಇಲ್ಲಿ ಪ್ಲಾನ್ ಮಾಡಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಇಬ್ರು ಕೂಡ ಹೊಂದ್ಕೊಂಡು ಹೋಗಿರುವಂಥದ್ದು, ಹಾಗೆ ಈ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಬಾಂಡಿಂಗ್ ಇರುವಂಥದ್ದು. ಹಾಗೆ ಬಟ್ ಇಲ್ಲಿ ನಿಮ್ಮಿಬ್ರು ಮಧ್ಯ ಗ್ಯಾಪ್ ಆಗ್ಲಿಕ್ಕೆ, ಇವಾಗ ನೀವಿಬ್ರು ದೂರ ಆಗಿದ್ದಕ್ಕೆ ಒಂದು ರೀಸನ್ ಬಂದು ಎಲ್ಲೋ ಒಂದ್ ಕಡೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ಆದಾಗಿಂದ ನಿಮ್ಮಿಬ್ರು ರಿಲೇಶನ್ಶಿಪ್ ಅಲ್ಲಿ ಒಂದು ಬಿರುಕು ಬಂದಿದೆ ಅನ್ನೋವಂಥದ್ದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಹಾಗೇನೆ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ನಿಮ್ಮ ಲೈಫ್ ಸ್ಟೈಲ್ ಹಾಗೆ ನಿಮ್ಮ ಪರ್ಸನ್ ಅವರ ಲೈಫ್ ಸ್ಟೈಲ್ ಇಲ್ಲಿ ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ಇದೆ. ನಿಮ್ಮ ಗೋಲ್ಸ್ ಬೇರೆ, ನಿಮ್ಮ ಪರ್ಸನ್ ಅವರ ಗೋಲ್ಸ್ ಬೇರೆ. ಓಕೆ, ಸೊ ಈ ಒಂದು ಏನು ಬೇರೆ ಬೇರೆ ರೀತಿಯಾಗಿರುವಂತ ವಿಭಿನ್ನವಾಗಿರುವಂತ ಜೀವನ ಶೈಲಿ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ಗೋಲ್ಸ್ ಬೇರೆ ಬೇರೆ ಇರೋ ಕಾರಣದಿಂದ ಎಲ್ಲೊಂದ್ ಕಡೆ ನೀವಿಬ್ರು ದೂರ ಆಗಿರುವಂತದ್ದು, ಅಥವಾ ಅದು ನಿಮ್ ಲೈಫ್ ಅಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಎಲ್ಲೊಂದ್ ಕಡೆ ಅಡ್ಡಿ ಬರ್ತಾ ಇದೆ ಅನ್ನುವಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಇದರಲ್ಲಿ ಯಾರೋ ಒಬ್ರು ತುಂಬಾ ಸೀರಿಯಸ್ ಆಗಿ ಒಂದು ಡಿಸಿಷನ್ ಮಾಡುವಂತ ಹಂತಕ್ಕೆ ಬಂದಿದ್ದೀರಾ ಅನ್ನೋಂತ ಒಂದು ಚಾನಲೈಸ್ ಮೆಸೇಜ್ ಕೂಡ ಬರ್ತಾ ಇದೆ ಇಲ್ಲಿ. ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಏನೋ ಒಂದು ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಳ್ಳೋಂತ ಹಂತಕ್ಕೆ ಇವಾಗ ಇದು ಬಂದಿದೆ. ಅಷ್ಟು ನಿಮ್ ಲೈಫ್ ಅಲ್ಲಿ ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ಸ್ ಆಗಿರುವಂತ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ತುಂಬಾ ಚೆನ್ನಾಗಿದ್ದಂಥದ್ದು ಹೋಗ್ತಾ ಹೋಗ್ತಾ ಎಲ್ಲೋ ಒಂದ್ ಕಡೆ ನಿಮಗೆ ಅದು ತುಂಬಾ ಪ್ರಾಬ್ಲಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಿಮ್ಮ ಗೋಲ್ಸ್ ಇರ್ಬೋದು ಅಥವಾ ನಿಮ್ಮ ಒಂದು ಲೈಫ್ ಸ್ಟೈಲಿಗೆ ಅವ್ರು ಅಡ್ಜಸ್ಟ್ ಆಗ್ತಿರ್ಲಿಲ್ಲ, ಅವ್ರ ಲೈಫ್ ಸ್ಟೈಲಿಗೆ ನಿಮಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಕಷ್ಟ ಆಗ್ತಿತ್ತು. ಸಮಥಿಂಗ್ ಎಲ್ಲೋ ಒಂದ್ ಕಡೆ ಅದರಿಂದನೇ ನೀವಿಬ್ರು ಮಧ್ಯ ಒಂದು ಮನಸ್ತಾಪಗಳು, ಕ್ಲಾರಿಫಿಕೇಶನ್ ಇಲ್ದೇನೆ ಜಗಳಗಳು ಮಾಡ್ಕೊಳ್ಳುವಂಥದ್ದು. ಸೊ ಆ ರೀತಿಯಾದಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ.
ಓಕೆ. ಸೊ ಇಲ್ಲಿ ಒಂದ್ ಎನರ್ಜಿ ಬರ್ತಿರುವಂತದ್ದು, ನೀವು ಸೀರಿಯಸ್ ಆಗಿ ಏನೋ ಒಂದು ನಿರ್ಧಾರ ತಗೊಳ್ತಿದ್ರೆ ಇಬ್ರಲ್ಲಿ ಯಾರೋ ಒಬ್ರು. ಸೊ ಈ ಒಂದು ರಿಲೇಶನ್ ನ ಮುಂದುವರಿಸ್ಬೇಕಾ ಅಥವಾ ಇದಕ್ಕೆ ಏನಾದ್ರೂ ಬೇರೆ ಆಲ್ಟರ್ನೇಟಿವ್ ಆಗಿ ಏನಾದ್ರೂ ಒಂದು ದಾರಿನ ನೋಡ್ಬೇಕಾ ಅನ್ನೋಂತ ಒಂದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ. ಎಸ್, ಇಲ್ಲಿ 6 ಆಫ್ ಪೆಂಟಿಕಲ್ ಬರ್ತಾ ಇದೆ ಅಲ್ವಾ. ಈ ಕಾರ್ಡ್ ನಿಮ್ಮಿಬ್ರನ್ನು ಒಂದು ಸರಿಯಾದ ನಿರ್ಧಾರ ತಗೊಳ್ಳೋದಿಕ್ಕೆ ಒಂದು ಸ್ಥಿತಿಲಿ ಇದ್ದೀರಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ನೀವ್ ಹೇಳೋದನ್ನ ಅವ್ರು ಒಪ್ಕೊಳ್ತಾರೆ, ಅವ್ರು ಹೇಳೋದನ್ನ ನೀವ್ ಒಪ್ಕೊಳ್ತೀರಾ. ಸೊ ಆ ರೀತಿಯಾಗಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ದಟ್ ಮೀನ್ಸ್ ಇಲ್ಲಿ ಆಲ್ರೆಡಿ ಬಂದಿರೋ ಹಾಗೆ ನಿಮ್ಮ ಲೈಫ್ ಸ್ಟೈಲ್ ಅವ್ರ ಲೈಫ್ ಸ್ಟೈಲ್ ಬೇರೆ ಬೇರೆ ತರ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಇದನ್ನ ಇಬ್ರು ಕಾಂಪ್ರಮೈಸ್ ಮಾಡ್ಕೊಂಡು ಅಥವಾ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇಬ್ರು ಕೂಡ ಏನೋ ಒಂದು ನಿರ್ಧಾರನ ಸ್ಟ್ರಾಂಗ್ ಆಗಿ ನಿರ್ಧಾರಗಳನ್ನ ಮಾಡ್ತಾ ಇದ್ದೀರಾ ಅನ್ನೋಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಅಂಡ್ ಇಲ್ಲಿ ನೀವಿಬ್ರು ಕೂಡ ಇಲ್ಲಿ ಎಲ್ಲೋ ಒಂದ್ ಕಡೆ ಈ ಏನ್ ಪ್ರಾಬ್ಲಮ್ ಆಗ್ತಿದೆ ಅಲ್ವಾ ಈ ರಿಲೇಶನ್ಶಿಪ್ ಅಲ್ಲಿ, ಅದನ್ನ ಮಾತಾಡೋದಕ್ಕೆ ರೆಡಿ ಇಲ್ಲ ಅನ್ನುವಂಥದ್ದು ಕೂಡ ಎಲ್ಲೋ ಒಂದ್ ಕಡೆ ಆ ಒಂದು ಚಾನಲೈಸ್ ಮೆಸೇಜ್ ಕೂಡ ಬರ್ತಿದೆ. ಅಂದ್ರೆ ನೀವಿಬ್ರು ಸಮಸ್ಯೆ ಏನ್ ನಡೀತಿದೆ ಅದನ್ನ ಹೇಗ್ ಸರಿ ಮಾಡ್ಕೊಳ್ಬೇಕು ಅಥವಾ ಏನ್ ಸಮಸ್ಯೆ ಆಗಿದೆ ಆ ಸಮಸ್ಯೆನ ಬಗೆಹರಿಸ್ಲಿಕ್ಕೆ ಇಬ್ರು ಕೂಡ ರೆಡಿ ಇಲ್ಲ. ಈಗ ಸಮಸ್ಯೆ ಅಂದ ತಕ್ಷಣ ಮಾತಾಡಿದ ತಕ್ಷಣನೇ ಇಬ್ರು ಕೂಡ ಎಲ್ಲೋ ಒಂದ್ ಕಡೆ ಜಗಳ ಮಾಡುವಂಥದ್ದು ಆ ರೀತಿಯಾಗಿ ಎನರ್ಜಿಲಿ ಬರ್ತಿದೆ. ಸಿ ನೀವೇನೋ ಒಂದು ಪ್ರಾಬ್ಲಮ್ ಆಯ್ತು ಅಂತ ನೀವ್ ಹೇಳಕ್ ಹೋಗ್ತೀರಾ ಅಥವಾ ಅವ್ರೇನೋ ಪ್ರಾಬ್ಲಮ್ ಆಯ್ತು ಅಂತ ಹೇಳಕ್ ಬರ್ತಾರೆ. ಸೊ ಅದ್ ಇಬ್ರಿಗೂ ಕೂಡ ಕ್ಲಾಶ್ ಆಗುತ್ತೆ, ಜಗಳ ಆಗುತ್ತೆ. ಸೊ ಹಾಗಾಗಿ ಇಬ್ರು ಕೂಡ ಸಮಸ್ಯೆ ಬಗ್ಗೆ ಮಾತಾಡ್ತಾನೆ ಇಲ್ಲ, ಅದನ್ನ ಸರಿ ಮಾಡ್ಕೊಳ್ಬೇಕು ಅಂತ ಪ್ರಯತ್ನಕ್ಕೂ ಕೂಡ ಹೋಗ್ತಾ ಇಲ್ಲ ಅನ್ನೋಂಥದ್ದು ಚಾನಲೈಸ್ ಮೆಸೇಜ್ ಬರ್ತಿದೆ. ಸೊ ನಿಮ್ಮಿಬ್ರು ಮಧ್ಯ ರಿಲೇಶನ್ಶಿಪ್ ಅಲ್ಲಿ ಅಡ್ಡಿ ಆಗ್ತಿರೋದೇ ಇದೇನೆ, ನಿಮ್ಮ ಲೈಫ್ ಸ್ಟೈಲ್. ಹಾಗೇನೆ ನೀವಿಬ್ರು ಸರಿಯಾಗಿ ಮಾತುಕತೆ ಮಾಡ್ತಾ ಇಲ್ಲ, ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಿದೆ. ಸೊ ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಿದೆ, ಕಮ್ಯುನಿಕೇಶನ್ ಬರ್ತಿದೆ. ನೀವ್ ಹೇಳೋದು ಅವ್ರಿಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ, ಬೇರೆ ರೀತಿನೇ ಅರ್ಥ ಆಗ್ತಾ ಇದೆ. ನೀವೇನೋ ಒಳ್ಳೆ ರೀತಿಯಲ್ಲಿ ಹೇಳಿರ್ತೀರ ಬಟ್ ಅವ್ರಿಗೆ ಅರ್ಥ ಆಗದೆ ಬೇರೆ ರೀತಿಯಲ್ಲಿ ಅದನ್ನೇ ಹಿಡ್ಕೊಂಡು ಜಗಳ ಮಾಡುವಂಥದ್ದು. ಸೊ ಆ ರೀತಿಯಾಗಿ ಎನರ್ಜಿಲಿ ಬರ್ತಾ ಇದೆ. ಅಂಡ್ ಇಲ್ಲಿ ಕನ್ಫ್ಯೂಷನ್ ಕೂಡ ಕಾಣಿಸ್ತಿದೆ ಈ ಪ್ರೀತಿಯಲ್ಲಿ. ನಿಮ್ಮಿಬ್ರು ಮಧ್ಯೆ ಎಲ್ಲೋ ಒಂದ್ ಕಡೆ ಕನ್ಫ್ಯೂಷನ್ ಕೂಡ ಇದೆ. ಓಕೆ. ಸೊ ವಾದ ಮಾಡೋದು, ಒಬ್ರನ್ನೊಬ್ರು ಸುಮ್ಮನೆ ಅನಾವಶ್ಯಕ ವಿಷಯಗಳನ್ನ ಇಟ್ಕೊಂಡು ವಾದ ಮಾಡುವಂಥದ್ದು. ಸೊ ಇದೆಲ್ಲದೂ ಕೂಡ ನಿಮ್ಮಿಬ್ರು ರಿಲೇಶನ್ಶಿಪ್ ಅಲ್ಲಿ ಅಡ್ಡಿ ಆಗ್ತಿರುವಂತ ಒಂದು ಸಿಚುಯೇಷನ್ಗಳಿಲ್ಲಿ ಕಾಣಿಸ್ತಾ ಇದೆ. ಅಂಡ್ ಇಬ್ರಿಗೂ ಕೂಡ ಇಲ್ಲಿ ಸ್ಪಷ್ಟತೆ ಇಲ್ಲ ಈ ರಿಲೇಶನ್ಶಿಪ್ ಅಲ್ಲಿ ಏನ್ ಮಾಡ್ಬೇಕು ಅಥವಾ ಏನು. ಅಂಡ್ ತುಂಬಾ ಇಲ್ಲಿ ಅಸ್ಪಷ್ಟತೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ತುಂಬಾ ಅಸ್ಪಷ್ಟತೆಗಳು ಇದೆ ಇಲ್ಲಿ. ಸ್ಪಷ್ಟವಾಗಿ ಕ್ಲಾರಿಟಿ ಅನ್ನೋದಿಲ್ಲ, ಕ್ಲಿಯರ್ ಇಲ್ಲ. ಅಂಡ್ ಇಲ್ಲಿ ಟ್ರೂ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಅದು ಟ್ರೂ ಲವ್ ಇರ್ಬೋದು ಅಥವಾ ಸತ್ಯ ಹೇಳುವಂಥದ್ದಾಗಿರ್ಲಿ, ಮಾತುಗಳಾಗಿರ್ಬಹುದು, ಸತ್ಯದ ಮಾತುಗಳನ್ನ ಆಡುವಂಥದ್ದಾಗಿರ್ಲಿ, ಅದೆಲ್ಲದೂ ಕೂಡ ಎಲ್ಲೋ ಒಂದ್ ಕಡೆ ಇಲ್ಲಿ ಆ ತರ ಎನರ್ಜಿನೇ ಇಲ್ಲಿ ಬರ್ತಿಲ್ಲ. ಅಂದ್ರೆ ಕೆಲವೊಂದು ವಿಷಯಗಳನ್ನ ಹೈಡ್ ಮಾಡೋದು, ಇಲ್ಲ ಅಂತ ಹೇಳಿ ನಿಮ್ಮ ಪರ್ಸನ್ ನಿಮಗೆ ಎಲ್ಲೋ ಒಂದ್ ಕಡೆ ಸುಳ್ಳು ಹೇಳ್ತಾ ಇರಬಹುದು, ಸುಳ್ಳು ಹೇಳ್ತಾ ಇದ್ದಾರೆ ಕೂಡ ಎಲ್ಲೋ ಒಂದ್ ಕಡೆ. ಸೊ ಆ ರೀತಿಯಾದಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಇಲ್ಲಿ ಸತ್ಯ ಅನ್ನುವಂಥದ್ದು ಈ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಅಂದ್ರೆ ನೀವಿಬ್ರಲ್ಲೂ ಎಲ್ಲೋ ಒಂದ್ ಕಡೆ ಯಾರೋ ಒಬ್ರು ಆ ತುಂಬಾ ಸುಳ್ಳು ಹೇಳ್ತಾ ಇದ್ದಾರೆ, ಒಬ್ರನ್ನೊಬ್ರು ಹೈಡ್ ಮಾಡ್ತಿದ್ರೆ ಕೆಲವೊಂದು ವಿಷಯಗಳನ್ನ, ಕ್ಲಿಯರ್ ಆಗಿ ಬಾಯ್ ಬಿಟ್ಟು ಈ ತರ ವಿಷಯ ಅಂತ ಹೇಳಿ ಹೇಳ್ತಾ ಇಲ್ಲ. ಸೊ ಈ ರೀತಿಯಾದಂತ ಎನರ್ಜಿ ಇಲ್ಲಿ ಬರ್ತಾ ಇದೆ. ಇತ್ತೀಚಿನ ದಿನದಲ್ಲಿ ಇದು ತುಂಬಾನೇ ಆಗ್ತಿದೆ, ತುಂಬಾ ನಡೀತಾ ಇದೆ. ಸುಳ್ಳು ಹೇಳುವಂಥದ್ದು ಅಥವಾ ಕೆಲವೊಂದು ವಿಷಯಗಳನ್ನ ಹೈಡ್ ಮಾಡುವಂಥದ್ದು ತುಂಬಾ ನಡೀತಾ ಇದೆ ಅನ್ನುವಂಥದ್ದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ. ಅಂಡ್ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಡ್ಡಿ ಆಗ್ಲಿಕ್ಕೆ ಇನ್ನೊಂದು ಕಾರಣ ಬರ್ತಿದೆ, ಫ್ಯಾಮಿಲಿನೂ ಕೂಡ ಇಲ್ಲಿ ಕಾರಣ ಆಗ್ತಿದೆ. ಅಂದ್ರೆ ಕುಟುಂಬದಲ್ಲಿ ಯಾರೋ ಒಬ್ರು ಒಪ್ಪಿಗೆ ಇಲ್ಲ, ಇಬ್ರಲ್ಲಿ ಯಾರೋ ಒಬ್ರು ವ್ಯಕ್ತಿಯಲ್ಲಿ, ನಿಮ್ಮಿಬ್ರು ಮಧ್ಯದಲ್ಲಿ ಯಾರೋ ಒಬ್ರು ಮನೆಯಲ್ಲಿ ಈ ಒಂದು ರಿಲೇಶನ್ಶಿಪ್ ಯಾರಿಗೂ ಇಷ್ಟ ಇಲ್ಲ. ಸೊ ಹಾಗಾಗಿ ಕುಟುಂಬದ ವಿಷಯದಲ್ಲಿಯೂ ಕೂಡ ನಿಮ್ಮಿಬ್ರು ಮಧ್ಯೆ ಬ್ರೇಕಪ್ ಆಗ್ತಿರ್ಬೋದು, ಬ್ರೇಕಪ್ ಆಗಿದೆ ಕೂಡ ಆಲ್ರೆಡಿ. ಅಂಡ್ ಇಲ್ಲಿ ಮನೆಯಲ್ಲಿ ಓಕೆ. ಎಸ್. ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ಮನೆಯಲ್ಲಿ ನೀವು ಈ ವಿಷಯ ಇನ್ನು ಮಾತೇ ಆಡ್ಲಿಲ್ಲ, ಮನೇಲಿ ಒಪ್ಕೊಳ್ಳೋದಿಲ್ಲ ಅಂತ ನೀವೇ ಡಿಸೈಡ್ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ದೂರ ಆಗಿದ್ದೀರಾ ಅನ್ನೋಂಥ ಚಾನಲೈಸ್ ಮೆಸೇಜ್ ಕೂಡ ಇಲ್ಲಿ ಬರ್ತಿದೆ. ಇನ್ನು ಫ್ಯಾಮಿಲಿ ಮೆಂಬರ್ಸ್ ಹೇಳಲಿಲ್ಲ, ಅವ್ರ ಹತ್ರ ಮಾತಾಡ್ಲಿಲ್ಲ, ಚರ್ಚೆ ಮಾಡಿಲ್ಲ. ಅದಾಗ್ಲೇನೆ ಅದಕ್ಕೂ ಮುಂಚೆನೆ ನೀವಿಬ್ರು ಮಾತಾಡ್ಕೊಂಡು ಎಲ್ಲೋ ಒಂದ್ ಕಡೆ ಫ್ಯಾಮಿಲಿ ಒಪ್ಕೊಳ್ಳಲ್ಲ, ಬಿಡು ಬೇಡ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡೋಣ. ಸೊ ಆ ರೀತಿಯಾಗಿ ನೀವಿಬ್ರು ಎಲ್ಲೋ ಒಂದ್ ಕಡೆ ದೂರ ಆಗಿರುವಂಥದ್ದು ಇಲ್ಲಿ ಎನರ್ಜಿ ಬರ್ತಾ ಇದೆ. ಓಕೆ. ಅಂಡ್ ಇಲ್ಲಿ ಇಲ್ಲಿ ದ ಡೆವಿಲ್ ಕಾರ್ಡ್ ಬರ್ತಾ ಇದೆ. ಓಕೆ. ಸೊ ಈ ಒಂದು ದ ಡೆವಿಲ್ ಕಾರ್ಡ್ ಬಂದ್ಬಿಟ್ಟು ತುಂಬಾ ಬದಲಾವಣೆಗಳನ್ನ ತರುವಂತ ಕಾರ್ಡ್ಗಳಿದು. ಅಂದ್ರೆ ಬದಲಾವಣೆ ಅಂತ ಹೇಳಿದ್ರೆ ಹೊಸ ತರದಲ್ಲಿ ಅಥವಾ ಖುಷಿ ಕೊಡುವಂತ ಬದಲಾವಣೆಗಳಲ್ಲ, ಇಲ್ಲಿ ಆಘಾತ ಕೊಡುವಂತ ಬದಲಾವಣೆಗಳು. ನಿಮಗೆ ಸಡನ್ ಆಗಿ ಅವರು
ಏನಾದ್ರು ಕೆಲವೊಂದು ಸತ್ಯಗಳನ್ನ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನಿಮ್ಮ ಹತ್ರ ಕೆಲವೊಂದು ವಿಷಯಗಳನ್ನ ಅವ್ರು ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದಾರೆ, ಸತ್ಯಗಳನ್ನ ಹೈಡ್ ಮಾಡ್ತಾ ಇದ್ದಾರೆ ಅಲ್ವಾ? ಸಡನ್ ಆಗಿ ಅವ್ರು ಏನೋ ಒಂದು ಸತ್ಯನ ನಿಮ್ಮ ಹತ್ರ ಬಾಯ್ಬಿಟ್ಟು ಹೇಳ್ಬೋದು. ಅದನ್ನ ನಿಮಗೆ ತಡ್ಕೊಳ್ಲಿಕ್ಕೆ ಕಷ್ಟ ಆಗಬಹುದು. ಸೊ ಆ ರೀತಿಯಾದಂತ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಅಂದ್ರೆ ನಿಮಗೆ ಸ್ವಲ್ಪ ಶಾಕ್ ಆಗೋ ಹಾಗೆ ಅಥವಾ ಕೆಲವೊಂದು ಸತ್ಯಗಳು ನಿಮಗೆ ಗೊತ್ತಾಗೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ಇಂದನೂ ಕೆಲವೊಂದು ವಿಷಯಗಳು ಸತ್ಯ ಗೊತ್ತಾಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಬೇರೆಯವರ ಮೂಲಕವಾಗೂ ನಿಮಗೆ ಕೆಲವೊಂದು ಸತ್ಯಗಳು ನಿಮಗೆ ಗೊತ್ತಾಗತ್ತೆ ಈ ಒಂದು ರಿಲೇಶನ್‌ಶಿಪ್ ಅಲ್ಲಿ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ. ಅಂಡ್ ಇಲ್ಲಿ ಹ್ಮ್. ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂತದ್ದು, ಇಬ್ರಲ್ಲಿ ಯಾರೋ ಒಬ್ರದ್ದು ಫೀಲಿಂಗ್ಸ್ ಇಲ್ಲಿ ನಿಜವಾಗಿರುವಂತ ಫೀಲಿಂಗ್ಸ್ ಏನಿದೆ ಅದು ಈಗ ಮುಖವಾಡ ಹಾಕೊಂಡು ಇಷ್ಟು ದಿನ ನಿಮಗೇನಾದ್ರೂ ಮೋಸ ಮಾಡ್ತಾ ಇದ್ರು ಅಥವಾ ಸಮಥಿಂಗ್ ನಿಮಗೇನೋ ಹೈಡ್ ಮಾಡ್ತಾ ಇದ್ರಲ್ವಾ? ಸೊ ಏನೋ ಅವ್ರಿಗೆ ಮುಖವಾಡ ಹಾಕೊಂಡು ನಿಮ್ ಜೊತೆಗೆ ಇದ್ರು ಅಂತ ಹೇಳಿದ್ರೆ ಅದು ಆದಷ್ಟು ಬೇಗ ಅದು ನಿಮ್ ಕಣ್ಣಿಗೆ ಕಾಣೋ ಹಾಗೆ ಗೊತ್ತಾಗತ್ತೆ. ಆ ಒಂದು ನಿಜ ಫೀಲಿಂಗ್ ಏನಿತ್ತು ಅವ್ರದ್ದು ಬಹಿರಂಗ ಆಗತ್ತೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ನಿಮ್ಮ ಹತ್ರ ಏನ್ ಅವ್ರು ಹೈಡ್ ಮಾಡ್ತಾ ಇದ್ರು, ಮುಚ್ಚಿಡ್ತಾ ಇದ್ರು ಅಥವಾ ಏನ್ ಸುಳ್ಳು ಹೇಳ್ತಾ ಇದ್ರು ಅದೆಲ್ಲದೂ ಕೂಡ ನಿಮಗೆ ಗೊತ್ತಾಗತ್ತೆ. ಇದ್ರಲ್ಲಿ ಯಾರೋ ಒಬ್ರು ತುಂಬಾ ಹೈಡ್ ಮಾಡಿರುವಂತ ಎನರ್ಜಿ ಅಂತೂ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಿದೆ ಇಲ್ಲಿ. ಓಕೆ. ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂತದ್ದು, ಓಕೆ, ಇನ್ನೊಂದು ವ್ಯಕ್ತಿ ಜೊತೆಗೆ ಒಂದು ರಿಲೇಶನ್‌ಶಿಪ್‌ನ ಇಟ್ಕೊಂಡಿರೋವಂಥದ್ದು ಕಾಣಿಸ್ತಾ ಇದೆ. ಅಂದ್ರೆ ಥರ್ಡ್ ಪರ್ಸನ್ ನಿಮಗೆ ಗೊತ್ತಿಲ್ಲ. ಬಟ್ ನಿಮಗೆ ಗೊತ್ತಿಲ್ದೇನೆ ಅವ್ರು ಇನ್ನೊಂದು ಯಾವುದೋ ಪರ್ಸನ್ ಜೊತೆಗೆ ಅವರು ರಿಲೇಶನ್‌ಶಿಪ್‌ನ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಸೊ ಟ್ರೂ ಫೀಲಿಂಗ್ಸ್‌ನ ಬೇರೆಯವ್ರ ಕಡೆ ಇಟ್ಕೊಂಡು ನಿಮ್ಮ ಹತ್ರ ಎಲ್ಲೋ ಒಂದ್ ಕಡೆ ನೀವ್ ಹರ್ಟ್ ಆಗ್ಬಿಡ್ತೀರಾ ಅಥವಾ ನಿಮಗೆ ಎಲ್ಲೋ ಒಂದ್ ಕಡೆ ಸುಳ್ಳು ಹೇಳ್ತಾ ನಿಮ್ ಜೊತೆಗೂ ರಿಲೇಶನ್‌ಶಿಪ್ ಅಲ್ಲಿ ಇದ್ದಾರೆ, ಅವ್ರ ಜೊತೆಗೂ ರಿಲೇಶನ್‌ಶಿಪ್ ಅಲ್ಲಿ ಇರುವಂತ ಒಂದು ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಅದೇ ನಿಮಗೆ ಗೊತ್ತಾಗ್ಬೋದು, ಅದೇ ಸತ್ಯವಾಗಿ ನಿಮಗೆ ಗೊತ್ತಾಗ್ಬೋದು. ಸಮಥಿಂಗ್ ಇಲ್ಲಿ ಕೆಲವೊಂದು ವಿಷಯಗಳು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ, ಸ್ಪಷ್ಟವಾಗಿ ಗೊತ್ತಾಗತ್ತೆ ಅನ್ನುವಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಕೆಲವೊಂದು ಸೀಕ್ರೆಟ್ಸ್‌ಗಳು ನಿಮಗೆ ಗೊತ್ತಾಗುವಂಥದ್ದು, ಅವ್ರು ಬೇರೆಯವ್ರ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅನ್ನುವಂತ ಸತ್ಯಗಳು ನಿಮಗೆ ಗೊತ್ತಾಗುವಂಥದ್ದು. ಸೊ ಈ ರೀತಿಯಾಗಿ ಸೀಕ್ರೆಟ್‌ಗಳು ನಿಮಗೆ ಗೊತ್ತಾಗುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇನ್ನೊಂದು ಎನರ್ಜಿ ಬರ್ತಿರುವಂತದ್ದು ಇಲ್ಲಿ ಫ್ಯಾಮಿಲಿ ಮೆಂಬರ್ಸಿಗೂ ಈ ಎಲ್ಲೋ ನಿಮ್ಮ ಪರ್ಸನ್ ಬಗ್ಗೆ ಹೇಳ್ಕೊಂಡಿದ್ದೀರಾ ಅಥವಾ ಈ ಪರ್ಸನ್ ಜೊತೆಗೆ ರಿಲೇಶನ್‌ಶಿಪ್ ಇದ್ದದನ್ನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಹೇಳ್ಕೊಂಡಿದ್ದೀರಾ. ಬಟ್ ಇವಾಗ ಇಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ. ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಕೆಲವೊಂದ್ ಕಡೆ ಭಯ ಪಡ್ತಾ ಇದ್ದೀರಾ ಅನ್ನುವಂಥದ್ದು ಚಾನಲೈಸ್ ಮೆಸೇಜ್ ಬರ್ತಿದೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ. ಬಟ್ ಇಲ್ಲಿ ನಿಮಗೆ ಆ ಬರ್ತಿರೋಂಥ ಮೆಸೇಜ್ ಯೂನಿವರ್ಸ್ ಕಡೆಯಿಂದ ಈಗ ನೀವು ಫ್ಯಾಮಿಲಿ ಹತ್ರ ಹೇಳೋದಿಕ್ಕೆ ಯಾಕೆ ಭಯ ಪಡ್ತಾ ಇದ್ದೀರಾ ಅಲ್ವಾ? ಸೊ ಅದಕ್ಕೆ ಏನ್ ಗೈಡೆನ್ಸ್ ಆಗಿ ಬರುತ್ತೆ ಚೆಕ್ ಮಾಡೋಣ. ಸಿ 6 ಆಫ್ ಪೆಂಟಿಕಲ್ ಬರ್ತಾ ಇದೆ ಅಂಡ್ ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ. ಇಲ್ಲಿ ಹೆದರ್ಕೊಳ್ಳೋದಕ್ಕಿಂತ ಕ್ಲಿಯರ್ ಆಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಏನ್ ವಿಷಯ ನಡೀತಾ ಇದೆ, ಈ ರೀತಿಯಾಗಿ ವಿಷಯಗಳು ನಡೀತಾ ಇದೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ಬಿಟ್ಟು ಅದನ್ನ ನೀವು ಡಿಸಿಷನ್ ತಗೊಳ್ಳಿ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಈಗಿನ ಕ್ಷಣ ನಿಮಗೆ ಭಯ ಪಡುವಂಥದ್ದಲ್ಲ, ಕ್ಲಿಯರ್ ಆಗಿ ಏನ್ ವಿಷಯ ಆಗಿದೆ ಅನ್ನೋದನ್ನ ಓಪನ್ ಆಗಿ ಹೇಳುವಂತ ಸಮಯ, ಭಯ ಪಡುವಂತ ಸಮಯ ಅಲ್ಲ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ. ಸೊ ನಿಮ್ ಮೈಂಡಲ್ಲಿ ಇವಾಗ 10 ಹಲವು ಪ್ರಶ್ನೆಗಳು ಬರ್ತಿರ್ಬೋದು. ಈ ರಿಲೇಶನ್‌ಶಿಪ್‌ನ ಮುಂದುವರಿಸ್ಲಾ? ಬೇಡವಾ? ಇದನ್ನಿಲ್ಲೇ ಸ್ಟಾಪ್ ಮಾಡ್ಲಾ? ಈ ವ್ಯಕ್ತಿ ಬದಲಾಗ್ತಾರಾ? ಸೊ ಈ ಥರದ್ದೆಲ್ಲ ಪ್ರಶ್ನೆಗಳು ಬರ್ತಾ ಇದೆ. ಬಟ್ ಇದೆಲ್ಲದಕ್ಕೂ ಕೂಡ ನಿಮಗೆ ಒಂದೇ ಆನ್ಸರ್ ಇರೋದು, ನಿಮ್ಮ ನಿರ್ಧಾರ ನಿಮ್ಮ ಕೈಯಲ್ಲಿರುವಂಥದ್ದು. ಸೊ ನಿಮಗೆ ಏನ್ ಬೇಕಾಗಿದೆ ಅನ್ನೋದನ್ನ ಸರಿಯಾಗಿ ಕುತ್ಕೊಂಡು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಸೊ ಅಪಾರ್ಚುನಿಟಿಗಳು ಬರ್ತಾ ಇದೆ. ಸೊ ಕೆಲವೊಬ್ರಿಗೆ ಇರ್ಬೋದು ಈ ಒಂದು ರಿಲೇಶನ್‌ಶಿಪ್‌ನ ಬಿಟ್ಟ ಮೇಲೆ ಮುಂದೆ ನನ್ನ ಲೈಫ್ ಹೇಗಪ್ಪ ಅಂತ ಹೇಳಿ. ಡೋಂಟ್ ವರಿ, ಅಪಾರ್ಚುನಿಟಿ ಬರ್ತಾ ಇದೆ. ಓಕೆ. ಇನ್ನು ಮುಂದೆ ನಿಮ್ಮ ಲೈಫ್ ಹೇಗಿರತ್ತೆ ಅಂತ ತುಂಬಾ ಆಲೋಚನೆ ಅಂಡ್ ಓವರ್ ಥಿಂಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಲೈಫ್ ಚೆನ್ನಾಗೇ ಇರತ್ತೆ. ಓಕೆ. ಪರ್ಫೆಕ್ಟ್ ಟೈಮಿಂಗ್. ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ಸಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಬರ್ತಿರುವಂಥದ್ದು ಆನ್ಸರ್ ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ಅಂತ ಹೇಳ್ಬಿಟ್ಟು. ಓಕೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಮೆಡಿಟೇಷನ್ ಇಂದ ಆನ್ಸರ್ಸ್ಗಳು ಸಿಗತ್ತೆ. ಡೋಂಟ್ ವರಿ, ತುಂಬಾ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ನಿಮ್ಮ ಲೈಫ್ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರತ್ತೆ. ಓಕೆನಾ? ಸೊ ನಿಮ್ಮ ಸೋಲ್ ನಿಮಗೆ ಏನ್ ಹೇಳ್ತಾ ಇದೆ, ನಿಮ್ಮ ಸೋಲ್ ನಿಮ್ಗೆ ಹೇಳ್ತಿರೋಂಥದ್ದು ಏನು, ನಿಮ್ಮ ಸೋಲ್ಗೆ ನೀವು ಫ್ರೀಡಮ್ ಕೊಟ್ಟಿದ್ದೀರಾ ಅಥವಾ ಅದಿನ್ನೂ ಒದ್ದಾಡ್ತಾ ಇದೆಯಾ? ಸೊ ಅದ್ರ ಬಗ್ಗೆ ಗಮನ ಕೊಡಿ. ನಿಮ್ಮ ಸೋಲ್ ನಿಮಗೆ ಖುಷಿಯಾಗಿರ್ಬೇಕಂತ ಹೇಳಿದ್ರೆ ಏನಾದ್ರೂ ಒಂದು ಸ್ಟ್ರಾಂಗ್ ಆಗಿರುವಂತ ನಿರ್ಧಾರಗಳನ್ನ ತಗೊಳ್ಳೇಬೇಕಾಗತ್ತೆ.
ಓಕೆ. ಸೊ ಈ ಭೂಮಿ ಮೇಲೆ ಬಂದಿರೋದು ನೀವು ಯಾವುದೋ ಒಂದು ಪರ್ಸನ್ ಜೊತೆಗೆ ಏನೋ ಚೀಟ್ ಆಗಿರುವಂತ ರಿಲೇಶನ್ಶಿಪ್ ನ ಲೀಡ್ ಮಾಡೋದಕ್ಕಾಗ್ಲಿ, ಕಣ್ಣೀರ್ ಹಾಕೋದಕ್ಕಾಗ್ಲಿ ಬಂದಿರೋದಲ್ಲ. ಹ್ಯಾಪಿ ಲೈಫ್ ನ ಲೀಡ್ ಮಾಡೋದಕ್ಕೆ ಬಂದಿರುವಂತದ್ದು. ಸೊ ಹಾಗಾಗಿ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವೇನ್ ನಿರ್ಧಾರ ತಗೊಳ್ಬೇಕಂತ ಇದ್ದೀರಾ, ಸ್ಟ್ರಾಂಗ್ ಆಗಿ ಯೋಚನೆ ಮಾಡಿ, ಒಂದು 10 ಸಲ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ. ಓಕೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್.